ಈ ಕೆಲಸವನ್ನ ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದರೆ ಅದೆಲ್ಲ ನಡೆಯಲ್ಲ. ಇನ್ನು ನಿಮ್ಗಿರೋದು ಮುಗ್ದೋಯ್ತು. ಅವಾಗೆ 2 ವರ್ಷ 11 ತಿಂಗಳು ಮಾತ್ರ ಉಳಿದಿದೆ ನಿಮಗೆ. ನಿಮ್ಮ ಟರ್ಮು ಮುಗ್ದೋಯ್ತು ಆಲ್ಮೋಸ್ಟ್ ಆಲ್. ಇನ್ನು 2 ವರ್ಷ 11 ತಿಂಗಳು ಉಳಿದಿದೆ ನಿಮಗೆ. ಅದು ಗ್ಯಾರಂಟಿ ಇಲ್ಲ. ಈ DK ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ. ಅದು ಅಕ್ಟೋಬರಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ, ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು. ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ನೀವು 5 ವರ್ಷ ಇರ್ತೀರ. ಅಕ್ಟೋಬರ್ ಪರೀಕ್ಷೆಯಲ್ಲಿ ಫೇಲ್ ಆದರೆ ನಿಮ್ಮದು ಸರ್ಕಾರನೇ ಪತನ ಆಗ್ತೈತೆ. ಅದಕ್ಕೆ ಮುಂಚೆ ಈ ಥರದ ಕೆಲಸ ನಿಮ್ಗೇನು ಅವಶ್ಯಕತೆ ಇತ್ತು? ಕೂಡಲೇ ರಾಜ್ಯ ಸರ್ಕಾರ 2 ಜಿಲ್ಲೆಯ ಸರ್ವಪಕ್ಷದ ಸಭೆಯನ್ನು ಕರಿಬೇಕು. ಆ 2 ಜಿಲ್ಲೆಯ ಸರ್ವಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂಥ ಒಂದು ನೆಲೆಯನ್ನ, ಯಾಕಂದ್ರೆ ನೀರು ಪ್ರತಿಯೊಬ್ಬರು ಇಬ್ಬರು ಕಡೆನೂ ಹೇಳಿದ್ದಾರೆ ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ 2 ಕಡೆನೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡದೆ ಬರೀ BJP ಅವ್ರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿ? BJPನವರು ಹೇಳ್ಬೇಕು. ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕಾಂಗ್ರೆಸ್ BJP ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದ್ರಲ್ಲಿ BJP ರಾಜಕಾರಣ ಏನು? ಗುಬ್ಬಿ ಶ್ರೀನಿವಾಸ್ ಏನು BJP ಅವರು ಸೇರಿದಾರ? ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ, ಕಾಂಗ್ರೆಸ್ MLA ಆಗಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಾನು ಬೀದಿಗೆ ಇಳಿತೀನಿ ಅಂತ ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಅದರಿಂದ ಕೂಡಲೇ ಈ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಏನು ರೈತರ ಮೇಲೆ ಚುನಾಯಿತ ಪ್ರತಿನಿಧಿ ಕೇಸ್ ಹಾಕಿದಾರ, ಇದನ್ನ ಮಠಾಧೀಶರ ಮೇಲೆ ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಎಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. 2ನೇದು, ಮಂಗಳೂರಿಗೆ ಸಂಬಂಧಪಟ್ಟಂತ ಏನು ಈ ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಆಗಲೇ 2 ವರ್ಷ ಆಗೋಗಿದೆ. ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಹಿಂದೂಗಳನ್ನು ಮಟ್ಟ ಹಾಕಕ್ಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಇದು. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು. ಅಂದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು, ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡಕ್ ಹೊರಟ್ರೆ ಇದು ಇಲ್ಲಿಗೆ ನಿಲ್ಲಲ್ಲ. ಇನ್ನ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಚಿತಾವಣೆನೇ ಕಾರಣ ಆಗ್ತದೆ. ಅದರಿಂದ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ. ಈ ತರ ನೀವು ಮಾಡಿದ್ರೆ ಬಹಳ ದಿನ ಇರಲ್ಲ. ನೀವು ಆಲ್ರೆಡಿ ಅರ್ಧ ಆಯುಸ್ ಮುಗ್ದೋಗಿದೆ ನಿಮ್ಗೆ. ಇನ್ನು ಅರ್ಧ ಆಯುಷೆ ಇರೋದು ಈ ಸರ್ಕಾರದ್ದು. ಇದೆಲ್ಲ ನಿಮ್ಗೆ ಮತ್ತೆ ರಿಪೀಟ್ ಆಗ್ತೈತೆ. ನೀವೇನ್ ಮಾಡ್ತಾ ಇದ್ದೀರಾ ರಿಪೀಟ್. ಅದು ಬಿಟ್ಬಿಟ್ಟು ಕಳೆದ 2 ವರ್ಷದಿಂದ ಕೊಲೆ, ಸುಲಿಗೆ, ಅತ್ಯಾಚಾರಗಳು ಇವೆಲ್ಲ ನಡೀತಲ್ಲ, ಅವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು? ಆಗ ಬಾಯಿ ಮುಚ್ಕೊಂಡು ಕೂತಿದ್ರಿ. ಇಲ್ಲಿ ವಸೂಲಿ ಮಾಡ್ಕೊಂಡು ATM ಮಾಡ್ಕೊಂಡು ದುಡ್ಡು ಹೊಡ್ಕೊಂಡು ಹಗರಣಗಳ ಮೇಲೆ ಹಗರಣಗಳು ಮಾಡ್ಕೊಂಡು ಕೂತಿದ್ರಿ. ಈಗ ಏಕಾಏಕಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವಂಥದ್ದು ಖಂಡನೀಯ. ಈ ತರ ನೀವು ಮಾಡೋದಾದ್ರೆ BJPನೂ ಕೂಡ ಬೀದಿಗಿಳಿದು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ನಾವು ನಮ್ಮ ಕಾರ್ಯಕರ್ತರನ್ನ ಈ ತರ ಕೇಸ್ಗಳನ್ನ ಹಾಕುವಂಥದ್ದು, ಅವ್ರ ಮೇಲೆ ಸುಳ್ಳು ಆಪಾದನೆಯನ್ನ ಮಾಡುವಂಥದ್ದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳಲ್ಲ. ನಾವು ಬೀದಿಗಿಳಿದು ಹೋರಾಟವನ್ನ ನಮ್ಮ ಕಾರ್ಯಕರ್ತರ ಪರವಾಗಿ, ಹಿಂದೂ ಕಾರ್ಯಕರ್ತರ ಪರವಾಗಿ, ಹಿಂದೂ ಜನಗಳ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೀವಿ ನಾವು.